ಯಾಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಒಂದು ಐಸ್ ಕ್ರೀಮ್ ಕೇಕ್ನ ಹುಡುಕೊಂಡು ಹಾಸನಲ್ಲಿ ರಾತ್ರಿ ಹೊತ್ತು ಅರುಣ್ಸ್ಗೋದ್ವಲ್ಲ ಅಕ್ಕ, ಅರುಣ್ಸ್ಗೋದ್ವಿ, ಸಿಗಲಿಲ್ಲ ನಮಗೆ ಪೀಸ್ ಕೇಕ್ ಸಿಗಲಿಲ್ಲ. ಅದಾದಮೇಲೆ ಐಬ್ಯಾಕ್ ಹೋಗೋದ್ವಿ, ಅಲ್ಲೂ ಸಿಗಲಿಲ್ಲ. ಇವಾಗ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ? ಸೆವೆಂತ್ ಹೆವೆನ್ಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು ಎಷ್ಟು? 9:15. ಬನ್ನಿ ಇಲ್ಲಿ ಸಿಗುತ್ತೆ ಅಂತ ನೋಡೋಣ. ನಾನು ಹಾಕ್ಲಿಲ್ಲ ಅಂದರೆ ವ್ಲಾಗ್ನ ಪಕ್ಕಾ ಹಾಕ್ತೀನಿ. ಒಂದು ಐಸ್ ಕೇಕ್ ಆ್ಯಂಡ್ ಚೀಸ್ ಕೇಕ್, ಬ್ಲೂಬೆರಿ ಚೀಸ್ ಕೇಕ್. ಇಷ್ಟು ಕೆಮ್ತಿದ್ರು ತಿಂತಾ ಇದ್ದೀನಿ. ಸರಿ ಇದೆಯಾ? ಬರ್ತಾನಿಲ್ಲ ಅದೇ ಮೆಲ್ಟ್ ಮಾಡಿಸು. ಅದು ಕೊಡು. ಟೇಸ್ಟ್ ನೋಡ್ತೀನಿ ಯಾವ ಚೆನ್ನಾಗಿದೆ ಅಂತ. ಪಾಪ heavy chocolate flavor है. नहीं heavy चीज़ है. नहीं शक्ला. Over chocolate. अल्ला चीज़ इष्ट आगलिल्वा. क्या? I didn't like the taste. Blueberry taste. अरे नहीं chocolate ತಿಂಬಿಟ್ಟು ಇಷ್ಟ ಆಗಲ್ಲ ಅಂತ. ನೀವು ಕಾಣಿಸ್ತಿಲ್ಲ. ಅದು ಹೆಂಗೋ ಇತ್ತು ಅದ್ರ ಪಾಡಿಗಳು. ಯಾಕೆ ದಪ್ಪ ಆಗಿದ್ದೀನಿ ನಾನು ಅಂತ ಇವತ್ತು. ಮೆಲ್ಟಾಗ ಅದನ್ನು ತಿನ್ಬಿಟ್ರೆ ಇದು ಅಷ್ಟು ಇದನ್ಸಲ್ಲ. ಬ್ಲೂಬೆರಿ ಇದೆಯಲ್ಲ, ಬ್ಲೂಬೆರಿ ಚೀಸ್. ನನಗೂ ಕೆಮ್ಮಿದೆ, ಯಾರು ತಿಂದಿದ್ದೀನಿ ನಾನು. ಫುಲ್ ಕೆಮ್ಮು. ಇಟ್ಸ್ ಓಕೆ, ನಾನು ಇದ್ದೀನಿ. ಜಾಸ್ತಿ ಚೆನ್ನಾಗಿದೆ ಟೇಸ್ಟ್. ಫ್ರೆಂಡ್ಸ್ ಕಳ್ಳರು ನನಗೆ ಚೀಸ್ ಕೇಕ್ ಕೊಡ್ತಿದ್ರೆ ಚಾಕ್ಲೇಟ್ ಕೇಕ್ ಕೊಡ್ತಾರೆ. ಅವ್ರಿಗೆ ಯಾರು ನೋಡ್ಬಿಟ್ರೆ ಬ್ಲಾಗಲ್ಲಿ ಯಾರು ಫ್ರೆಂಡ್ಸ್ ನೋಡಿದ್ರೆ ಅದನ್ನ ನೆಕ್ಸ್ಟ್ ಅವ್ರಿಗೆ ತಮ್ನೇಲಿ ಕಳಿಸ್ತಾರೆ. ಅವಾಗ ಮತ್ತೆ ಇವ್ರು ನನಗೆ ಫೋನ್ ಮಾಡ್ತಾರೆ, ತಮ್ನೇಲಿಂದ ತೆಗಿ ಅಂತ. ತಮ್ನೇಲ್ಗೆ ಹಾಕ್ಬಿಟ್ರೆ ಆಮೇಲೆ ನಾನು ನಮಗೆ ಜಾಸ್ತಿ ಆಗಿಬಿಟ್ಟು ನಾವು ಪಾರ್ಸಲ್ ಮಾಡ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನೀವು ಒಬ್ಬರೇ ಬಂದರೆ ಒಬ್ಬರೇ ತಿನ್ನೋಕ್ಕಾಗಲ್ಲ. ಸೊ ಶೇರ್ ಮಾಡೋದಾದರೆ ಮಾತ್ರ ಒಬ್ಬೊಬ್ರು ಒಂದೊಂದು ಕೇಕ್ ತೊಗೊಳ್ಳಿ.